ಏನು ಕ್ರಾಂತಿ ಅಂದ್ರೆ ಏನು? ಬದಲಾವಣೆ ಅಂತ ಪರೋಕ್ಷವಾಗಿ ಅಂತ ಕ್ರಾಂತಿ ಅಂದ್ರೆ ಬದಲಾವಣೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು? ಹೇಳಪ್ಪ. ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಹೇಳೋದಕ್ಕೆ ನೀವು ಏನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು? ಅದಕ್ಕೆ ಅರ್ಥ ಇಲ್ಲ. ಯಾರೋ ಒಬ್ರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು. ಇಸ್ ಇಟ್ ಎ ಪಾರ್ಟಿ ಡಿಸಿಷನ್? ಖರ್ಗೆ ಅವ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ, ವೇಣುಗೋಪಾಲ್ ಹೇಳ್ಬೇಕು. ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಲೀಡರ್ಶಿಪ್ ಪ್ರಶ್ನೆ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ, ಚರ್ಚೆ ಇಲ್ವೇ ಇಲ್ಲ ಅಂತ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕೆ ಇನ್ನೇನು ಹೇಳ್ಬೇಕು? ಅಲ್ಲ, ಈಗ ಸುರ್ಜೇವಾಲಾ ಅವರು ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್. ಅದರ ಅರ್ಥ ಏನು ಅಂತ ಅಂದ್ರೆ, ಅದೇ ನಿಮ್ಮ ಸ್ಪೆಕ್ಯುಲೇಷನ್. ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿರೋದಂಗೆ. ಐ ಡೋಂಟ್ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ. ಸ್ಪೆಕ್ಯುಲೇಷನ್ ಮಾಡಿದ್ರು ಕೂಡ ನಾವೇನು ಹೈಕಮಾಂಡ್ ಅಲ್ವಲ್ಲ ಸರ್, ಅದರಿಂದ ಏನಾದರೂ ಬದಲಾವಣೆ? ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿನ್ನೆ ಹೋಗಿ ಅದೇ ಕೇಳಿದ್ದೀನಿ. ಅವ್ರು ಕೊಟ್ರೆ ಭೇಟಿ ಮಾಡ್ತೀನಿ. ಕೊಟ್ರೆ ಅವ್ರು ನಮ್ಮ ನಾಯಕರಲ್ವಾ, ಅವ್ರನ್ನ ಭೇಟಿ ಮಾಡಿದ್ರೆ ಯಾರನ್ನ ಭೇಟಿ ಮಾಡಕ್ಕಾಗುತ್ತೆ? ಸರ್, ಈಗ ಮೊನ್ನೆ ಸುರ್ಜೇವಾಲಾ ಅವರು ಬಂದು ಎಲ್ಲ ರಿಪೋರ್ಟ್ ತಗೊಂಡು ಹೋಗಿದ್ದಾರೆ. ಈಗ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದೆ. ಒಂದು ನಿಮಿಷ, ಈ ಹಂತದಲ್ಲಿ ಏನಾದ್ರು ಸಚಿವ ಸಂಪುಟ ಪುನರ್ರಚನೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದು? ಸಚಿವ ಸಂಪುಟದ ಪುನರ್ರಚನೆ ಇಲ್ಲ. ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ. ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಮಾರು 12ರಿಂದ 13 ಜನ ಜೊತೆ ಮಾತಾಡಿದ್ರ ಸಚಿವರು ಅಲ್ಲ, ಅಲ್ಲಿ ಹೋದಾಗ ಮಾತಾಡಿದ್ರು ಮಾಧ್ಯಮಗಳ ಮುಂದೆ. ಜೊತೆ ಮಾತಾಡಿದ್ರ ನಮ್ಮ ಮಾಧ್ಯಮದ ಮುಂದೆ ಮಾತಾಡಿದ್ರು. ಯಾರ ನಿಮ್ ಜೊತೆ ಮಾತಾಡಿದ್ರು? ಅಲ್ಲ, ನಮ್ಮ ಮಾಧ್ಯಮಗಳ ಮುಂದೆ ಮಾತಾಡಿ ಸರ್. ಮಾಧ್ಯಮದಲ್ಲಿ ನೀವು ಯಾರ ಜೊತೆ ಮಾತಾಡಿದ್ರೆ? ಕೆಲವು ಶಾಸಕರು ಹೊರಗಡೆ ಬಂದವರು ಸಚಿವರು ನಮಗೆ ಸ್ಪಂದಿಸಿಲ್ಲ ಅನ್ನೋ. Some MLAs spoke about regime change in Karnataka. Are you saying that this topic is over forever? This topic is over, that there is going to be CM change in Karnataka? No discussion taken place. That is my reply. And so will you be completing complete 5-year term as the Chief Minister of Karnataka? Will you be completing complete 5-year terms as Karnataka CM? Mr. D.K. Shivkumar himself said it, that there is no vacancy of the CM post. Sir, Every time sir reports are coming. I was there in assembly election. I was there in assembly election in Karnataka. Election was fought on your name. You are CM. Was there any 50-50 formula after this? Again you are asking the same question in a different words. Sir, rotational Chief Minister formula, sir, if there was any. Rotational Chief Minister formula, if there was any. See, my answer is, whatever decision taken by the High Command, both of us will follow, will obey.
ಸರ್ 2028ಕ್ಕೆ ನಿಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ ಆಗುತ್ತೆ ಸರ್. 2028ಕ್ಕೆ ನೀವೇ ಮುನ್ನಡೆಸ್ತೀರಿ ಅಂತ ಹೇಳಿದ್ರಿ ಸರ್. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತ ಹೇಳಿದೀರಾ ಅಂತ. 2023ರಲ್ಲಿ ಏನ್ ನಡೆಸ್ತೋ ಅದೇ ರೀತಿ ನಡೆಯುತ್ತೆ. ಅಂದ್ರೆ ನೀವೇ ಮುಂದುವರಿತೀರಿ ಸರ್ 2028ಕ್ಕೂ? 2028 ಪುನಃ ಅದಕ್ಕೆ ತಿರುಗಿ ಪುರುಗಿ ಕೇಳಿದ್ರೆ ಮಾಡೋದು. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. But sir, in charge Randeep Surjewala doing meeting with 121 MLAs, what is the purpose of this meeting? Please ask him. He made it very clear that leadership issue is not there. It was not discussed. Have you sought any appointment with the High Command? Is there any meeting lined up with High Command, sir? Pardon? Is there any meeting lined up with High Command, Rahul Gandhi or Kharge ji today? No, there is no scheduled program. Neither Rahul Gandhi ji nor Kharge ji invited us, her party, to discuss the issues regarding the party. ಸರ್, ಈಗ 4 ಪರಿಷತ್ತು ಫಿಲ್ ಮಾಡಬೇಕು, ಮತ್ತೆ ನಿಗಮ ಮಂಡಳಿದು ಚರ್ಚೆ ಕೂಡ ನಡೀತಾ ಇದೆ. ಯಾವಾಗ ಆಗ್ಬೋದು ಸರ್? ಎಲ್ಲ ಇವತ್ತು ಭೇಟಿ ಮಾಡ್ತಾ ಇದ್ದೀವಿ, ನೋಡೋಣ ಯಾವಾಗ ಆಗುತ್ತೆ ಅಂತ. ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ, ಅವ್ರ ಜೊತೆ ಚರ್ಚೆ ಮಾಡಿದ ಮೇಲೆ ಗೊತ್ತಾಗುತ್ತೆ. And sir, one more question. The Karnataka High Court has stated the state government ordered the remove the Jan Aushadhi Kendra from the all government hospital of Karnataka. Pardon? Jan Aushadhi Kendra. Jan Aushadhi Kendra. Then I have to check up. Yes, sir. I have to collect the information. Without knowing fully well, I should not answer. ಸರ್, ಈಗ ನೀವು ಕನ್ನಡದ ಬಗ್ಗೆ ಬಹಳ ಹೇಳ್ತಿರ್ತೀರಿ ಅವಾಗ. ಈಗ ಇಷ್ಟ ದಿನ 125 ಮಾರ್ಕ್ಸ್ ಅದನ್ನ 100ಕ್ಕೆ ಇಳಿಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಬಂದಿದೆ. ಯಾರು? ಮಧು ಬಂಗಾರಪ್ಪ ತಗೊಂಡಿದ್ದಾರೆ ಅಂತ CBSE ಮಾದರಿಯಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗಿದೆಯೇನ್ರಿ? ಅಲ್ಲ, ಚರ್ಚೆಗಳು ನಡೀತಾ ಇದೆ. ಚರ್ಚೆ ಅಲ್ಲ, ಎಲ್ಲಿ ಚರ್ಚೆ ನಡೆದಿದೆ? ಸರ್, ಕೇಂದ್ರ ಸಚಿವರು ಎಲ್ಲರೂ ಪತ್ರ ಬರೀತಾರೆ ಸರ್. ಕ್ಯಾಬಿನೆಟ್ ಡಿಸಿಷನ್ ಆಗಿದ್ರೆ ಮಾತ್ರ ಚರ್ಚೆ ಮಾಡಬೇಕು. ಕ್ಯಾಬಿನೆಟ್ ಮುಂದೆನೇ ಬಂದಿಲ್ಲ, ಚರ್ಚೆನೂ ಆಗಿಲ್ಲ. ನೀವೇ ಎಲ್ಲನೂ ಹೇಳ್ಬಿಟ್ರಂಗೆ. ಅಷ್ಟೇನಾ? ಸಾಕು ಬಿಡಿ. Two questions. ನೋ ಕ್ವಶನ್. ಆಗೋಯ್ತಲ್ಲ, ಎಲ್ಲ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ನಲ್ಲಮ್ಮ. ಸರ್, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಕೆಲವೊಂದಿಷ್ಟು ಸ್ವಾಮೀಜಿಗಳೆಲ್ಲ ಜಾಸ್ತಿ ಹೇಳ್ತಿದ್ದಾರೆ. ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು. ನೋಡಪ್ಪ, ನಾನು ಸ್ವಾಮೀಜಿಗಳ ಬಗ್ಗೆ ಮಾತಾಡಲ್ಲ. ಪಾರ್ಟಿ ಲೀಡರ್ಶಿಪ್ ಬಗ್ಗೆ ಚರ್ಚೆ ಮಾಡೋದು ಹೈಕಮಾಂಡ್ ಮತ್ತು MLAs ಮತ್ತು ಪಾರ್ಟಿ ಹೈಕಮಾಂಡ್. ಸರ್, ಅದೇ ಸ್ವಾಮೀಜಿಗಳು ನೀವು ಕೊಟ್ಟಂತ ಗ್ಯಾರಂಟಿ ಪ್ರಶ್ನೆ ಮಾಡಿದ್ದಾರೆ. ಗ್ಯಾರಂಟಿನ ಕೊಟ್ಟಿರೋದ್ರಿಂದ ಜನ ಸೋಂಬೇರಿ ಆಗಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾವ ಬ್ಯಾಕ್ಗ್ರೌಂಡ್ ಇದ್ದ ಅಥವಾ ಸಂದರ್ಭದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಬಟ್ ಗ್ಯಾರಂಟಿಗಳಿಂದ ಸೋಮಾರಿಗಳಾಗಿಲ್ಲ. ಈಗ ಹೆಣ್ಮಕ್ಳನ್ನ ಪುಕ್ಕಟ್ಟೆ ಬಸ್ನಲ್ಲಿ ಕರ್ಕೊಂಡು ಸೋಮಾರಿಗಳಾಗ್ಬಿಡ್ತಾರ? ನೀನು ಹೇಳಪ್ಪ. ಸ್ವಾಮೀಜಿಗಳು ಹೇಳಿ. ಅಲ್ಲ, ಸ್ವಾಮೀಜಿಗಳು ಹೇಳೋದು ಬಿಡಪ್ಪ, ನೀನು ಹೇಳು. ನಿನ್ನ ಅಭಿಪ್ರಾಯ ಏನು? ಬಸ್ನಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ದೀವಿ ನಾವು. ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 50% ಅಂದರೆ 3.25 ಕೋಟಿ ಜನ.
3.5 ಕೋಟಿ ಹೆಣ್ಮಕ್ಳನ್ನ ಫ್ರೀಯಾಗಿ ಕರ್ಕೊಂಡು ಹೋದ್ರೆ ಅವ್ರಿಗೆ ಆ ದುಡ್ಡು ಉಳಿತಾಯ ಆಗ್ತದೆ. ಅದು ಸೋಮಾರಿಗಳಾಗ್ಬಿಡ್ತಾರ? ಪರ್ಚೇಸಿಂಗ್ ಪವರ್ ಇನ್ನೂ ಹೆಚ್ಚಾಗ್ತದೆ. ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟರೆ ತಿಂಗಳಿಗೆ ಒಂದು ಕುಟುಂಬದಲ್ಲಿ ಯಜಮಾನಿಗೆ 2,000 ರೂಪಾಯಿ ಕೊಟ್ಟರೆ ಅವ್ರು ಸೋಮಾರಿ ಆಗ್ಬಿಡ್ತಾರ? ಅವ್ರ ಮಕ್ಕಳು ಓದಿಸ್ಬಾರ್ದ? ಸೋಮಾರಿಗಳಾಗೋದು. ಈಗ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಸಾರ್ಥಕ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರು. ಒಬ್ಬ ಮೇಧಾವಿ ಅಲ್ಲ ಅವರು. ಅವ್ರು ಹೇಳಿದ ಅಲ್ಲಿ ಇಳಿಯಕ್ಕಾಗತ್ತಾ? ಈಗ ಜಾತಿ ಹೋಗ್ಬೇಕಾದ್ರೆ, ಆರ್ಥಿಕವಾಗಿ ಸಬಲತೆ ಬರಬೇಕಾದ್ರೆ, ಈಕ್ವಾಲಿಟಿ ಬರಬೇಕಾದ್ರೆ, ಎಲ್ರಿಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಶಕ್ತಿ ಬಂದಾಗ, ಅದಕ್ಕೆ ನೀವು ನೋಡಿ, ನೀವು